ಭುವನ್ ಮತ್ತು ಶರತ್ ಇಬ್ರು ತುಂಬ ಕ್ಲೋಸ್ ಆಗಿಬಿಟ್ಟವ್ರಲ್ಲ. ಇಬ್ಬರು ಎಷ್ಟು ಚೆನ್ನಾಗಿ ಮಾತಾಡ್ತವ್ರೆ. ಎಲ್ಲಾದರೂ ಕೂತ್ಕೊಂಬ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಇಬ್ರು. ಅವರಿಬ್ರು ಏನು ಬಿಸ್ನೆಸ್ ಮಾಡೋಣ, ಏನು ಮಾಡ್ಬೋದು, ಏನು ಕೆಲಸ ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತಾವ್ರೆ. ಮತ್ತೆ ಏನಾದರೂ ಮಾಡ್ಬೇಕು ಹೇಳು. ನಮ್ಮ ಭುವನು ತುಂಬ ಯೋಚನೆ ಮಾಡ್ತಾವನೆ ಏನು ಮಾಡೋದು ಅಂತ ಹೇಳಿ. ಕಡಿಮೆ ಬಂಡವಾಳದಲ್ಲಿ ಸ್ವಲ್ಪ ಕಡಿಮೆ ಬಂಡವಾಳ ಹಾಕ್ಬಿಟ್ಟು ಚೆನ್ನಾಗೇ ಆಗೋ ಅಂಥ ಬಿಸ್ನೆಸ್ ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಾವನೆ. ನೋಡೋಣ ಅದೇನೋ ಯೋಚನೆ ಮಾಡ್ತಾವನೆ, ಏನು ಅದೇನು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ನೋಡೋಣ. ಅಂದರೆ ಇಬ್ಬರು ತುಂಬ ಕ್ಲೋಸ್ ಆಗಿಬಿಟ್ಟವ್ರಲ್ವ, ಅಣ್ಣ ತಮ್ಮಂದ್ರು ಇಬ್ರು. ಆಗಿರ್ಬೇಕು ಹೇಳು. ಆ ಕರಿಯಮ್ಮನ ಮುಂದೆ ಚೆನ್ನಾಗಿರ್ಬೇಕು. ಆ ಕರಿಯಮ್ಮ ಏನು ಅನ್ಕೊಂಡಿದ್ಲು, ಎಲ್ಲರೂ ಇವ್ರು ಇದಾಗ್ಬಿಡ್ತಾರೆ, ಜಗಳ ಮಾಡ್ಕೊಂಡು ದೂರ ಆಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ಲು. ಅವಳ ಮುಂದೆ ನಾವೆಲ್ಲರೂ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಅನ್ನೋದೇ ನನಗೂ. ಅವರಿಬ್ರು ಒಟ್ಟಿನಲ್ಲಿ ಒಳ್ಳೆ ಹುಡುಗಿನ ಮದುವೆ ಆಗಿ ಜೀವನದಲ್ಲಿ ಸಕ್ಸಸ್ ಅನ್ನೋದು ಕಾಣ್ಬೇಕಾದ ತನ್ವಿ ಮುಂದೆ, ಆ ಕರಿಯಮ್ಮನ ಮುಂದೆ, ಎಲ್ಲರ ಮುಂದೆ ಚೆನ್ನಾಗಿರ್ಬೇಕು. ಅದೇ ಮತ್ತೆ ನಾನು ಅದನ್ನೇ ಹೇಳೋದು ಶರತ್ಗೂ ಮತ್ತೆ ಭುವನ್ಗೂ, ನೀವಿಬ್ರು ಚೆನ್ನಾಗಿ ದುಡ್ದು ಮುಂದೆ ಬರೋದು ನೋಡಬೇಕು, ಏನಾದರೂ ಬಿಸ್ನೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಏನು ಯೋಚನೆ ಮಾಡವ್ರೆ, ಏನು ಮಾಡಬೇಕು ಅಂತ ತೀರ್ಮಾನ ಮಾಡವ್ರೆ ಅಂತ ಕೇಳೋಣ ಬಾ. ಸರಿ ಆಯಿತು ನಡಿ. ಕೋಳಿ ಫಾರಮ್ ಮಾಡ್ಬೋದು, ಹಾಗೆಯೇ ಕುರಿ ಶೆಡ್ ಮಾಡ್ಬೋದು. ಏನು ಮಾಡ್ಬೋದು ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡ್ಬೋದು, ಮನೆ ಹತ್ರನೇ ಇದ್ಕೊಂಡು ಏನಾದರೂ ಒಂದು ಕೆಲಸ ಮಾಡ್ಬೋದಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಲ್ಲ. ಈಗ ಕೆಲಸಕ್ಕೆ ನಾನು ಅಲ್ಲಿಗಾದರೆ ಹೋಗ್ತೀನಿ, ಒಂದು 50,000-60,000 ಸಂಬಳ ಕೊಡ್ತಾರೆ. ಈ ಕಡೆ ಎಲ್ಲ ಒಂದು 20,000 ಸಂಬಳಕ್ಕೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಒಂದು 50,000 ಸಂಬಳನಾದರೂ ತಗೊಳಂಗಿರಬೇಕು. ಮಾಡ್ಬೋದು 20,000, ಅದು ಏನು ಪುಕ್ಸಟ್ಟೆ ಬರಲ್ಲ. ಆದರೂ ನಾನು ಏನಾದ್ರೂ ನಾವು ಸ್ವಂತ ದುಡಿಮೆ ಮಾಡ್ಕೋಬೇಕು, ಸ್ವಂತ ದುಡ್ಡಿಂದ ಏನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಆ ಥರನೇ ಯೋಚನೆ ಮಾಡ್ತಾ ಇದ್ದೀನಿ ಭುವನ್. ಇಬ್ಬರು ಪಾರ್ಟ್ನರ್ ಆಗಿ ಏನಾದರೂ ಒಂದು ಕೆಲಸ ಶುರು ಮಾಡೋಣ ಬಿಡು. ಏನಾದರೂ ಚೆನ್ನಾಗಿ ಒಂದು ಒಳ್ಳೆ ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡೋಣ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಒಳ್ಳೇದು. ಆದಷ್ಟು ಬೇಗ ಮಾಡಿಬಿಡೋಣ. ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ದಂಗೆಲ್ಲ ದಿನ ಕಳೀತಾನೆ ಹೋಗ್ತಾ ಇರುತ್ತೆ. ಆದಷ್ಟು ಬೇಗ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡೋಣ ಭುವನ್. ಇಬ್ಬರು ಸೇರಿಕೊಂಡು, ಇಬ್ಬರು ಪಾರ್ಟ್ನರ್ ಆಗಿ, ಯಾವುದೂ ತೊಂದರೆಗಳಾಗ್ದಂಗೆ, ಏನೋ ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ದಂಗೆ ನಾವಿಬ್ಬರು ಕೆಲಸನ ಸ್ಟಾರ್ಟ್ ಮಾಡಿಬಿಡೋಣ. ಕೋಳಿ ಫಾರಮ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಕೋಳಿ ಮತ್ತು ಕುರಿ ಫಾರಮ್ ಮಾಡಿದ್ರೆ ಬೆಸ್ಟ್ ಅಂತ ನಾನು ಅಂದ್ಕೊಂಡೆ. ನೋಡೋಣ, ಹೀಗೆ ಬೇರೆ ಇನ್ನೂ ಏನಾದರೂ ಯೋಚನೆ ಮಾಡೋಣ ಅಂತ ಮಾಡ್ತಾ ಇದ್ದೆ. ಮತ್ತು ಹೂವಿನ ಬಿಸ್ನೆಸ್ ಮಾಡೋಣ ಅಂತ ಒಂದು ಕಡೆ ಯೋಚನೆ ಮಾಡಿದೆ. ಇನ್ನೊಂದು ಕಡೆ ಇನ್ನೂ ಏನಾದ್ರೂ ಬೇರೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ನಾನು ತುಂಬಾ ಯೋಚನೆ ಮಾಡಿದೆ. ಯಾವುದೂ ನಮಗೆ ಸಿಗ್ತಾ ಇಲ್ಲ, ಅಷ್ಟೊಂದು ನಮ್ಗೆ ಅಡ್ಜಸ್ಟಬಲ್ ಆಗೋ ಅಂಥದ್ದು ಸಿಗ್ತಾ ಇಲ್ಲ. ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡೋದು ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನಪ್ಪ ಇಬ್ರು ಇಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ರ ಭುವನ್ ಶರತ್ ಇಬ್ರು? ನಮ್ಮ ಅತ್ತಿಗೆಯವ್ರು ಬಂದರು ಅನಿಸುತ್ತೆ. ನಮ್ಮ ಅತ್ತಿಗೆಯವ್ರು ಒಳ್ಳೆ ಐಡಿಯಾ ಕೊಡ್ತಾರೆ ಬಿಡಿ. ಅದಕ್ಕೆಮ್ಮ ಬನ್ನಿ, ನೀವೇನಾದರೂ ನಮಗೆ ಒಳ್ಳೆ ಐಡಿಯಾ ಕೊಡಿ. ನಾವು ಅಂತೂ 6 ದಿನದಿಂದ ಯೋಚನೆ ಮಾಡಿ ಸಾಕಾಗ್ಬಿಟ್ಟೈತೆ. ಏನು ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೆ ಏನು ಮಾಡೋದು ಅಂತ ನೀವು ಒಂದು ಸ್ವಲ್ಪ ನಮಗೆ ಏನಾದ್ರೂ ಐಡಿಯಾಸ್ ಕೊಡಿ. ಅಣ್ಣನು ನೀವು, ಯಾಕಂದರೆ ವಯಸ್ಸಲ್ಲಿ ಬುದ್ಧಿವಂತರ ದೊಡ್ಡವರಾಗಿದ್ದೀರಾ, ದೊಡ್ಡವ್ರು ಬೇರೆ ಅಲ್ಲ. ಏನಾದರೂ ಒಂದು ಒಳ್ಳೆ ಐಡಿಯಾ ಕೊಡಿ ಅದಕ್ಕೆಮ್ಮ. ಏನಪ್ಪ ವಯಸ್ಸಾಗಿ ದೊಡ್ಡವರಾಗಿರೋದಲ್ಲ, ಬುದ್ಧಿ ದೊಡ್ಡವರಾಗಿರ್ಬೇಕು. ವಯಸ್ಸಲ್ಲಿ ಎಲ್ಲರೂ ದೊಡ್ಡವರಾಗ್ತಾರೆ. ಫಸ್ಟ್ ಇವಾಗ ಬುದ್ಧಿ ನಮ್ಮ ಕೈಯಾಗ, ನಮ್ಮ ಬುದ್ಧಿ ಇರಬೇಕು. ಬುದ್ಧಿವಂತಿಕೆಯಿಂದ ಟ್ಯಾಲೆಂಟಿಂದ ಹೆಂಗೆ ಬೇಕಾದರೂ ದುಡಿಬೋದು. ವಯಸ್ಸು ಮುಖ್ಯ ಅಲ್ಲ, ಟ್ಯಾಲೆಂಟ್ ಮುಖ್ಯ, ಬುದ್ಧಿ ಮುಖ್ಯ. ಅದೇ ಮತ್ತೆ 100ಕ್ಕೆ 100 ಸತ್ಯ ಮಾನು. ನಾವು ವಯಸ್ಸಾಗಿ ದೊಡ್ಡವರಾಗಿದ್ರು ನಿನ್ನಷ್ಟು ಟ್ಯಾಲೆಂಟ್ ಇಲ್ಲ ಕಣೋ ಭವನ್. ನಾನು ನಿನ್ನ ಎದುರಿಗೆ ಹೇಳ್ತೀನಿ, ನಮ್ಮ ಅಣ್ಣ ಏನು ನನ್ನ ಹತ್ರ ಹಿಂಗೆ ಹೇಳ್ತಾನೆ ಅಂತ ಅನ್ಕೊಂಡಿರ್ಬೋದು. ನಾನು ವಯಸ್ಸಾಗಿ ದೊಡ್ಡವನಾಗಿರ್ಬೋದು, ಆದರೆ ನೀನು ಬುದ್ಧಿಯಾಗಿ ತುಂಬ ದೊಡ್ಡವನಾಗ್ಬಿಟ್ಟಿದೀಯ. ಮಾತಾಡ್ಸಕ್ಕ ನೀನು ಅಣ್ಣವ್ರನ್ನ ಇಬ್ರು ಮಾತಾಡ್ಸು. ಮಾತಾಡ್ಸಿ ನೀನು ಚೆನ್ನಾಗಿರೋ ಶಕ್ತಿ ಅಕ್ಕ. ಭುವನಣ್ಣನ ಮಾತಾಡ್ಸು. ಭುವನಣ್ಣ, ಮಾನು ಅದಕ್ಕೆ ಅಣ್ಣ, ಭುವಿತಣ್ಣ ಎಲ್ಲರನ್ನೂ ಮಾತಾಡ್ಸು ನೀನು. ಚೆನ್ನಾಗಿದ್ದೀರಾ ಮಾನು ಅಣ್ಣ? ಚೆನ್ನಾಗಿದ್ದೀರಾ ಭುವನಣ್ಣ, ಭುವಿತಣ್ಣ ಇಬ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ ಶಕ್ತಿ. ನಾವೆಲ್ಲರೂ ಚೆನ್ನಾಗಿರ್ಬೇಕು ಒಗ್ಗಟ್ಟಾಗಿ. ಅದಕ್ಕೆ ನಾನು ಅಕ್ಕನ್ನ ಕರ್ಕೊಂಡು ಬಂದೆ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನೀನು ಚೆನ್ನಾಗಿರು, ಸುಮ್ಮನೆ ಯಾಕೆ ಇದು ಮಾಡ್ತೀಯ ಅಂತೇಳಿ ನಾನು ಅದನ್ನೇ ಹೇಳಿದ್ದೀನಿ, ಚೆನ್ನಾಗಿರು ಅಂತೇಳಿ. ಇವಾಗ ಒಂಥರ ಯೋಚನೆ ಅದಕ್ಕೆ. ಇವಾಗ ನಮ್ಮ ಶಕ್ತಿಗೆ ಗಂಡನ ಬಿಟ್ಟು ಬಂದಿರೋದ್ರಿಂದ ಗಂಡನ ಬಿಟ್ಟು ಬಂದಿದ್ದೀನಿ ಅಂತೇಳಿ ತುಂಬ ಚಿಂತೆ ಮಾಡ್ತಾವಳೆ. ನೋಡು, ಗಂಡನ ಬಿಟ್ಟು ಬಂದ್ಬಿಟ್ನಲ್ಲ, ಏನು ಮಾಡೋದು ಏನು ಎತ್ತ ಅಂತ ತುಂಬ ಯೋಚನೆ ಮಾಡ್ತಾವಳೆ. ಯೋಚನೆ ಮಾಡಬೇಡ, ಇನ್ನೇನು ಮಾಡೋಕ್ಕಾಗುತ್ತೆ. ದುಡ್ಕಿ ನೀನಾಗಿ ನೀನು ಮಾಡ್ಕೊಂಡಿರೋದಕ್ಕೆ ಏನೇ ಬಂದರೂ ಅನುಭವಿಸ್ಬೇಕಾಗುತ್ತೆ. ನೀನು ಏನಾದರೂ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಇದು ಬಿಡು ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗೋದಾಗ್ಬಿಟ್ಟಿದೆ. ನಾವು ಕೆಲಸ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದರೆ ಅಣ್ಣ, ನೀವಿಬ್ರು ಚೆನ್ನಾಗಿರ್ಬೇಕು. ನೀವೆಲ್ಲನ ತನ್ವಿ ಮುಂದೆ, ಕರಿಯ ಮುಂದೆ ನೋಡಿ ಅಲ್ಲಿ ನಿಂತ್ಕೊಂಡು ನೋಡ್ತವ್ರೆ. ನಾವಿಬ್ರು ಮಾತಾಡ್ತಾ ಇರೋದು, ನಾವೆಲ್ಲರೂ ಒಗ್ಗಟ್ಟಾಗಿ ಮಾತಾಡ್ತಾ ಇರೋದು ಅಲ್ಲಿ ನಿಂತ್ಕೊಂಡು ನೋಡ್ತವ್ರೆ ನೋಡಿ.
ಅಲ್ಲಿ ನಿಂತ್ಕೊಂಡು ಮಾತಾಡ್ತಾವ್ರೆ. ಇಬ್ರು ಬೈಕೊಳ್ತಾ ಇದ್ದಾರೆ ನೋಡು. ಎಲ್ಲ ಇವರು ಮಾತಾಡಲ್ಲ ಅನ್ನಂಗಿದ್ರು ಅಣ್ಣ ತಮ್ಮಂದ್ರು ಎಲ್ಲ ಎಷ್ಟು ಚೆನ್ನಾಗಿ ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆಲ್ಲ ಒಂದಾಗ್ಬಿಟ್ರು ಹೆಂಗವ್ರೆ ಅಂತ ಬೈಕೊಂತ ಇದಾರೆ ಅಲ್ಲಿ ನಿಂತ್ಕೊಂಡು. ಬೈಕಮ್ಮರ ಮುಂದೆ ಇನ್ನೂ ಜೋರಾಗೇ ಇರಬೇಕು ಬಿಡು, ಬೈಕೊಂಡ್ರು ಏನು ನಮ್ಗೇನು ಅನ್ಸಲ್ಲ ಅನ್ನಂಗಿರ್ಬೇಕು. ಏನಾದರೂ ಶಕ್ತಿ ಶಾರು ಇಬ್ಬರು ಒಳ್ಳೆ ಐಡಿಯಾ ಕೊಡಿ. ನಾನು ಮತ್ತು ಭುವನಣ್ಣ ಇಬ್ಬರು ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಾದರೂ ಒಂದು ಒಳ್ಳೆ ಐಡಿಯಾ ಕೊಡಿ. ಆ ಥರ ಐಡಿಯಾಸ್ ಎಲ್ಲ ನಮಗೆ ಗೊತ್ತಾಗಲ್ಲ ಅಣ್ಣ. ಅದಕ್ಕೇನು ಕೇಳ್ರಿ. ಮಾನು ಅದಕ್ಕೇನ. ಅದಕ್ಕೆಮ್ಮ ನೀವೇ ಇವಾಗ ಒಳ್ಳೆ ಐಡಿಯಾ ಕೊಡಬೇಕು. ನೀವು ಕೊಟ್ರೇ ನಮಗೆ ಒಂದೊಳ್ಳೆ ಐಡಿಯಾ ಸಿಕ್ಕಂಗಾಗುತ್ತೆ. ನೀವೇ ಕೊಡಬೇಕು. ಹೇಳಿ, ಏನಾದರೂ ಒಂದೊಳ್ಳೆ ಐಡಿಯಾ ಹೇಳಿ ಅದಕ್ಕೆಮ್ಮ ಪ್ಲೀಸ್. ನೀವು ಒಂದೊಳ್ಳೆ ಐಡಿಯಾ ಕೊಟ್ಬಿಟ್ರೆ ನಾವು ಚೆನ್ನಾಗೆಲ್ಲ ಕೆಲಸ ಮಾಡಿಕೊಂಡು ಮುಂದೆ ಹೋಗ್ತೀವಿ. ಹೇಳಿ, ಯೋಚನೆ ಮಾಡಿ ಅದಕ್ಕೆಮ್ಮ. ನಿಮಗೆ ತಲೆ ಐತೆ, ನಿಮ್ಗೆ ತುಂಬ ಟ್ಯಾಲೆಂಟ್ ಐತೆ ಅಂತ ಗೊತ್ತು ನನಗೆ. ಯೋಚನೆ ಮಾಡಿ. ಆ ಥರ ಅಂದರೆ ಏನು ಮಾಡ್ತೀರಪ್ಪ? ಅದೇ ಕೋಳಿ ಫಾರಮ್ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಹೈನುಗಾರಿಕೆ ಮಾಡೋಣ ಅಂತ ಇದ್ದೀವಿ. ಇವಾಗ ನೋಡು, ಕಲಾಕ ಸೀಮೆ ಸಹ ಕೊಟ್ಕೊಂಡೇನೆ ಅಷ್ಟು ದುಡ್ಡು ಮಾಡವ್ರೆ ಅವರು. ಅದಕ್ಕೇ ಕಲಾಂಟಿ ಹೇಳೋರಲ್ಲ, ಮಾಡ್ಬೋದು ಆರಾಮಾಗಿ ಮಾಡ್ಕೊಂಡು ಹೋಗ್ರಿ ಅಂತ. ನಾನು ಅದಕ್ಕೆ ಒಂದು 10 ಸೀಮೆ ಸಹ ತೊಗೊಂಬಂದ್ಬಿಟ್ಟು ಇಬ್ಬರು ಚೆನ್ನಾಗೇ ನೋಡಿಕೊಂಡು ಅವಕ್ಕೆ ಹುಲ್ಲು ಎಲ್ಲ ಹಾಕ್ಬಿಟ್ಟು ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತೀರ? ಹೈನುಗಾರಿಕೆ ಮಾಡಿದ್ರೆ ಚೆನ್ನಾಗೆ ಮಾಡ್ಬೋದು, ಆದ್ರೂ ಅದು ಹೆಂಗೆ ಅಂತಂದರೆ ಭಾಳ ಕಷ್ಟ. ಅಷ್ಟು ಸುಲಭ ಅಲ್ಲ. 10 ಸೀಮೆ ಸಹ ತೊಗೊಂಬಂದ್ಬಿಟ್ರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಡೈಲಿ ಮೈ ತೊಳಿಬೇಕು, ಸಗಣಿ ಬಾರಿಸ್ಬೇಕು, ಹಾಲು ಕರಿಬೇಕು, ಎಷ್ಟು ಕೆಲಸ ಇರುತ್ತೆ. ಆದರೂ ಬೆಸ್ಟ್ ಕೆಲಸ ಮಾಡ್ಬೋದು. ಹಾಲು ಕರಿಯೋಕ್ಕೆಲ್ಲ ಮಿಷಿನರಿಗಳೆಲ್ಲ ಬಂದಿದ್ದಾವೆ. ಮಿಷಿನಲ್ಲೆಲ್ಲ ಹಾಲು ಕರಿಬೋದು, ಆರಾಮ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಅದಕ್ಕಿಂತ ಬೇರೆ ಇನ್ನೇನಾದರೂ ಮಾಡೋದು ಐಡಿಯಾನ ಏನು ಮಾಡ್ಕೊಂಡು ಹೋಗ್ಬೋದು. ಅದನ್ನು ಶೆಡ್ ಮಾಡಿಬಿಟ್ಟು ಆರಾಮ ಮಾಡ್ಕೊಂಡು ಹೋಗ್ಬೋದು. ಕಲಾಕನ ಕೇಳ್ಬಿಟ್ಟಿದ್ರೆ ಕಲಾಂಟಿನ ಆರಾಮಾಗಿ ಒಳ್ಳೆ ಐಡಿಯಾ ಕೊಡ್ತಾರೆ. ಅವ್ರನ್ನ ಕೇಳಿ ಕಲಾಂಟಿನ ಕೇಳ್ಕೊಬಿಟ್ಟು ಹೆಂಗೆ ಮಾಡಬೇಕು ಏನು ಎತ್ತ ಅಂತೇಳಿ ಅವರಿಂದ ಸ್ವಲ್ಪ ಮಾಹಿತಿ ಎಲ್ಲ ತಿಳ್ಕೊಂಡು ಮಾಡಿ. ಒಬ್ಬರಿಂದ ಒಬ್ರಿಗೆ ಮಾಹಿತಿ ತಿಳ್ಕೊಬೇಕು. ಈಗ ನಾವೇ ಎಲ್ಲ ತಿಳ್ಕೊಂಡಿದ್ದೀವಿ, ನಮಗೆ ಎಲ್ಲ ಗೊತ್ತು ಅಂತ ಯಾವತ್ತೂ ಇದು ಮಾಡಬಾರ್ದು. ಒಬ್ಬರನ್ನು ಯಾವುದಾದ್ರೂ ನಾನು ಕೇಳ್ತಾ ಇದ್ರೇ ನಮಗೂ ಒಂದು ಒಳ್ಳೊಳ್ಳೆ ಐಡಿಯಾಸ್ಗಳು ಬರ್ತವೆ. ಅದಕ್ಕೆ ಕೇಳಿ ತಿಳ್ಕೊಂಡು ಅದೇನು ಆಮೇಲೆ ಮಾತಾಡ್ಕೊಳ್ಳಿ. ಇವಾಗ ಸದ್ಯಕ್ಕಂತೂ ನೀವು ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಏನೋ ಆಗಿದ್ದಾಗೋಯ್ತು. ಇನ್ನು ನೀವು ಇನ್ನು ಸ್ಟಾರ್ಟ್ ಮಾಡಿ. ಸುಮ್ಮನೆ ದಿನ ಟೈಮ್ ವೇಸ್ಟ್, ನೀವು ಬರೀ ಏನು ಮಾಡೋಣ ಅಂತ ಅಂದ್ಕೊಂಡೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಟೈಮ್ ವೇಸ್ಟ್ ಮಾಡಬೇಡಿ. ಮತ್ತು ಅದು ಕಷ್ಟ. ಬೇರೆ ಇನ್ನೇನಾದರೂ ಮಾಡಿ, ಏನಾದರೂ ಬಟ್ಟೆ ಬಿಸ್ನೆಸ್ ಏನಾದರೂ ಮಾಡಿ. ನೀವು ಸೀರೆ ಮತ್ತು ಬಟ್ಟೆ ಬಿಸ್ನೆಸ್ ಈ ಥರ ಏನಾದರೂ ಮಾಡಿ. ನಮಗೆ ಅದೆಲ್ಲ ಸೆಟ್ ಆಗಲ್ಲಪ್ಪ. ಅದು ಸೆಟ್ ಆಗಲ್ಲ ಬಿಡಿ. ನೋಡೋಣ, ಇದನ್ನೇ ಮಾಡೋಣ, ಹೈನುಗಾರಿಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೀಮೆ ಹಸುಗಳು ತೊಗೊಂಬಂದ್ಬಿಟ್ಟು ಮಾಡೋಣ, ನೋಡೋಣ. ಅದನ್ನೇ ಟ್ರೈ ಮಾಡ್ತೀವಿ. ಅದಕ್ಕೆ ಹೇಳ್ದಂಗೆ. ನೋಡಿದ್ರಲ್ಲ ವೀಕ್ಷಕರೇ, ಶರತ್ ಮತ್ತು ಭುವನ್ಗೆ ಇಬ್ಬರಿಗೂ ಏನು ಮಾಡಬೇಕು ಅಂತ ಗೊಂದಲ ಸ್ಟಾರ್ಟ್ ಆಗೈತೆ. ಏನು ಬಿಸ್ನೆಸ್ ಮಾಡಬೇಕು ಅಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಶಕ್ತಿ ಮತ್ತು ಶಾರು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಅವರು ಚೆನ್ನಾಗಿದ್ದಾರೆ. ಇವಾಗ ಒಂದಾಗೋದೇನು, ಪ್ರೀತಿ ಅಕ್ಕ ಕವನಕ್ಕ ಇಬ್ಬರು ಒಂದಾಗ್ಬಿಟ್ರೆ ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ಬಿಡ್ತೀವಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.